ನಮಸ್ಕಾರ. ಹಳೆ ಬ್ಲೌಸಸ್ಸು ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕಕ್ಕೆ ಹೋಗಲ್ಲ. ನೋಡಿ, ನಾನು ಹಳೆ ಬ್ಲೌಸು, ತುಂಬ ಹಳೇದು ಬ್ಲೌಸು, ತುಂಬ ಟೈಟ್ ಆಗ್ತಾಯಿತ್ತು. ಈ ಬ್ಲೌಸ್ ಯೂಸ್ ಕೂಡ ಮಾಡ್ತಾ ಇರಲಿಲ್ಲ. ಅಂಥ ಬ್ಲೌಸ್ ತಗೋಬೇಕು, ಅಂದರೆ ನೀವು ಯೂಸ್ ಮಾಡ್ತಾ ಇರಲ್ವಲ್ಲ ಅಂಥ ಬ್ಲೌಸ್ ತಗೊಂಡು ಸೇಮ್ ನಾನು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಲೀವ್ಸ್ ಹತ್ರ. ಹಿಂಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡ್ಕೊಬಿಡಿ. ಇದನ್ನು ಕಟ್ ಮಾಡಿಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ ನೋಡಿ. ನೀಟಾಗಿ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಮತ್ತು ಇದನ್ನು ನೀವು ಸೈಡಲ್ಲಿ ಸ್ವಲ್ಪ ಕಟ್ ಮಾಡಿಬಿಡಬೇಕು. ಈ ಬ್ಲೌಸ್ಗೆ ಲೇಸ್ ಬಂದಿತ್ತಲ್ಲ, ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಈ ಲೇಸ್ನ ಈ ಥರ ಇಟ್ಬಿಡಬೇಕು. ಮತ್ತು ನ್ಯಾಪ್ಕಿನ್ನು ಫ್ರಿಲ್ಸ್ ಥರ ಮಾಡಿಬಿಟ್ಟು ಈ ಥರ ಇಟ್ಬಿಟ್ಟು ಫಸ್ಟ್ ಇದನ್ನು ನೀವು ಬ್ಲೌಸ್ ಕಟ್ ಮಾಡಿರ್ತೀರಲ್ಲ ಸ್ಲೀವ್ಸು, ಇದನ್ನು ಸುತ್ತಲೂ ಹೊಲ್ಕೊಂಬಂದೆ. ನೀವು ಹೊಲಿಯೋಕ್ಕೆ ಸೂಜಿ ದಾರ ಬೇಕಾದರೂ ಬಳಸ್ಬೋದು, ಹೊಲಿಗೆ ಯಂತ್ರ ಇಲ್ಲ ಅನ್ನೋರು. ನ್ಯಾಪ್ಕಿನ್ ಇಟ್ಟ ಮೇಲೆ ಸ್ವಲ್ಪ ದಪ್ಪ ಇದೆ, ಹೊಲಿಗೆ ಯಂತ್ರದಲ್ಲಿ ಆಗಲ್ಲ ಅಂತ ನಾನು ಕೈಯಲ್ಲೇ ಹೊಲ್ಕೊತಾ ಇದ್ದೀನಿ. ನೀವು ಅಷ್ಟೇ ನೀಟಾಗಿ ಫ್ರಿಲ್ಸ್ ಥರ ಮಾಡಿಕೊಂಡು ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಬಿಡಿ. ನೋಡಿ, ಹೊಲಿಗೆ ಹಾಕ್ಬಿಟ್ಟು ಇದನ್ನು ನಿಮ್ಮ ಕಿಚನಲ್ಲೋ ಬಾತ್ರೂಮಲ್ಲೋ ನೇತಾಕಿದ್ದೀನಿ ಅಂದರೆ ಕೈಯೆಲ್ಲ ಒರೆಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಸ್ಲೀವ್ಸು ಕಟ್ ಮಾಡ್ಕೊಬಿಡಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಆ ಸ್ಲೀವ್ಸ್ ಎಷ್ಟಿದೆಯೋ ಅಷ್ಟು ಕಟ್ ಮಾಡ್ಕೊಬಿಡಿ ನೀಟಾಗಿ. ಒಂದು ಸ್ವಲ್ಪ ನೋಡಿ, ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು, ಎರಡು ಹಿಡ್ಕೊಂಡು. ಬ್ಲೌಸಸ್ಸು ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಹಿಂದೆ ಹಾಕ್ಬಿಡ್ತೀವಿ, ಇಲ್ಲ ಹಂಗೆ ಇಟ್ಬಿಟ್ಟಿರ್ತೀವಲ್ಲ, ಆ ಬ್ಲೌಸ್ನು ನೀವು ಈ ಥರ ಯೂಸ್ ಮಾಡ್ಕೋಬೋದು. ನೋಡಿ, ಕರೆಕ್ಟಾಗಿ ಸ್ಲೀವ್ಸ್ ಕಟ್ ಮಾಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಹೊಲಿಗೆ ಹಾಕ್ಕೊಂಡು ಬರಬೇಕು. ಈ ಥರ ಹೊಲಿಗೆ ಹಾಕ್ಕೊಂಡು ಬಂದುಬಿಟ್ಟಿದ್ದೀನಿ. ಈ ಥರ ಹೊಲಿಗೆ ಹಾಕ್ಕೊಂಡು ಬಂದಮೇಲೆ ಇದರೊಳಗಡೆ ಲೇಸ್ ಕಟ್ ಮಾಡಿಬಿಟ್ಟು ಲೇಸ್ನ ಹಾಕ್ಕೊಬಿಟ್ಟೆ. ಚಿಕ್ಕದಾಗಿ ಪರ್ಸ್ ರೆಡಿ ಆಯಿತು. ಇದರೊಳಗಡೆ ನಿಮ್ಮ ಹಣ ಇಟ್ಕೋಬೋದು, ಇಲ್ಲ ಬೇರೆ ಏನಾದರೂ ನಿಮಗೆ ಬೇಕಾಗಿದ್ದು ಇದರೊಳಗೆ ಇಟ್ಕೋಬೋದು. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಉಕ್ಸ್ ಇರುತ್ತಲ್ವ, 2 ಉಕ್ಸ್ ಕರೆಕ್ಟಾಗಿ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಕರೆಕ್ಟಾಗಿ ಉದ್ದಕ್ಕೆ ಈ ಥರ ಉಕ್ಸಿರೋದನ್ನು ಕರೆಕ್ಟಾಗಿ ಈ ಥರ ಕಟ್ ಮಾಡ್ಕೋಬೇಕು ಉದ್ದಕ್ಕೆ. ಇದನ್ನು ಕಟ್ ಮಾಡಿಬಿಟ್ಟು ಉಕ್ಸು ಕಡ್ಡಿ ಹೆಂಗೂ ಇರುತ್ತಲ್ವ, ನಿಮ್ಮ ಬಾಟಲ್ಸ್ಗೆ ಆಯಿಲ್ ಬಾಟಲ್ ಆಗಲಿ ಇಲ್ಲ ತುಪ್ಪ ಇಡೋ ಬಾಟಲ್ಗೆ ಈ ಥರ ಹಾಕ್ಬಿಟ್ಟಿದ್ದೀನಿ ಅಂದರೆ ಆಯಿಲೆಲ್ಲ ಸೋರಲ್ಲ, ನೀಟಾಗಿ ಬಟ್ಟೆಗೆ ಇರುತ್ತೆ ಮತ್ತು ಹಿಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಬ್ಲೌಸಲ್ಲಿ ಈ ಥರ ಬಟನ್ ಇರುತ್ತಲ್ಲ, ಇದನ್ನು ಅಷ್ಟೇ ಕಟ್ ಮಾಡ್ಕೊಬಿಡಿ. ಈ ಥರ ಕಟ್ ಮಾಡ್ಕೊಬಿಟ್ಟು ಇದನ್ನು ಮಧ್ಯಕ್ಕೆ ಸ್ವಲ್ಪ ಹೊಲಿಗೆ ಹಾಕ್ಕೊಬಿಡ್ಬೇಕು. ನೀವು ಕೈಯಲ್ಲಾದರೆ ಸೂಜಿ ದಾರದಲ್ಲಾದರೆ ಸೂಜಿ ದಾರದಲ್ಲಿ, ಇಲ್ಲ ಹೊಲಿಗೆ ಯಂತ್ರದಲ್ಲೇ ಈ ಥರ ಮಧ್ಯಕ್ಕೆ ಒಂದು ಸ್ವಲ್ಪ ಹೊಲಿಗೆ ಹಾಕ್ಬಿಟ್ಟು ಟೇಪೆಲ್ಲ ಹಂಗೆ ಇಟ್ಬಿಟ್ಟಿರ್ತೀವಲ್ಲ, ಹಂಗೆ ಇಡೋ ಬದಲು ಈ ಥರ ಹಾಕ್ಬಿಟ್ಟಿಡ್ಬೋದು. ನೋಡಿ, ನೀಟಾಗಿರುತ್ತೆ. ಮತ್ತು ನಾನು ಒಂದು ಬಾಟಲ್ದು ಮುಚ್ಚಳ ಇಟ್ಬಿಟ್ಟು ರೌಂಡಾಗಿ ಮಾರ್ಕ್ ಮಾಡಿಕೊಂಡೆ. ಯಾವುದನ್ನ ಬಾಕ್ಸದ ಮುಚ್ಚಳ ರೌಂಡಾಗಿರುತ್ತಲ್ಲ, ರೌಂಡಾಗಿ ಕಟ್ ಮಾಡ್ಕೊಬಿಡಿ. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡಿಕೊಂಡು ಇದು ಅಷ್ಟೇ ನೀವು ಇದರೊಳಗಡೆಗೆ ಹತ್ತಿ ತುಂಬಿಸ್ಕೋಬೇಕು. ಕಾಟನ್ ಇರುತ್ತಲ್ಲ ಮನೆಯಲ್ಲಿ, ಇಲ್ಲ ವೇಸ್ಟ್ ಬಟ್ಟೆಗಳಿದ್ರೆ ಬಟ್ಟೆ ಆದರೂ ತುಂಬಿಸ್ಕೋಬೋದು. ನನ್ನ ಮನೇಲಿ ಕಾಟನ್ನೇ ಇತ್ತು. ಈ ಥರ ಇಟ್ಟುಬಿಟ್ಟು ನೀಟಾಗಿ ಈ ಥರ ಸುತ್ತುಬಿಟ್ಟು ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಬಿಡಿ. ಕೆಳಗಡೆ ಈ ಥರ ರೌಂಡಾಗಿ ಮಾಡ್ಕೊಬಿಟ್ಟ ಮೇಲೆ ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಬಿಡಿ. ಇದನ್ನು ಚಿಕ್ಕ ಗ್ಲಾಸಲ್ಲಿ ಇಟ್ಬಿಟ್ಟು ಗುಂಡ್ಪಿನ್ನು ಸೂಜಿಗಳು ಎಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಉಕ್ಸುಗಳಷ್ಟು ತೆಗೆದ್ಬಿಟ್ಟು ಎತ್ತಿಕ್ಕೊಳ್ಳಿ, ಯಾವಾಗನ್ನ ಬಟ್ಟೆಗೆ ಹೊಲ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಬ್ಲೌಸ್ ಅಂತೂ ವೇಸ್ಟ್ ಆಗಲ್ಲ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.